ರಾಜ್ಯಾಧ್ಯಕ್ಷರು ಅದನ್ನು ನಮ್ಮ ಸಹಿಸಿಕೊಳ್ಳಲಿಕ್ಕೆ ಆಗದೇ ಅವರು ಏನು ಮಾಡಿದ್ದಾರೆ, ಅಮಾಯಕ ಡ್ರೈವರ್ ಕಂಡಕ್ಟರ್ ಮೇಲೆ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಕರೆಗೆ ಕೊಟ್ಟು ನಾವು ಇವತ್ತಿನ ದಿವಸ ಬಂದಿದ್ದೇವೆ. ಬಂದು ಇಲ್ಲಿಂದ ಚೆನ್ನಮ್ಮನ ಒಂದು ದರ್ಶನ ತೆಗೆದುಕೊಳ್ಳುವ ಮುಖಾಂತರ ನಾವು ಬಾಳೆಕೊಂದ್ರೆ ಪೊಲೀಸ್ ಸ್ಟೇಷನ್ಗೆ ಇವತ್ತು ಮುತ್ತಿಗೆ ಹಾಕಿ ಒಂದು ರಾಜ್ಯಾಧ್ಯಕ್ಷರು ಏನು ಕ್ರಮ ತಗೋತಾರೆ ಆ ಕ್ರಮಕ್ಕೆ ನಾವು ಎಲ್ಲರೂ ಬದ್ಧವಾಗಿದ್ದೇವೆ. ನಿರ್ವಾಹಕನ ಮೇಲೆ ಏನು ಹಲ್ಲೆ ಆಗ್ತಾ ಇದೆ, ಅದೇ ರೀತಿ ಮಹಾರಾಷ್ಟ್ರ ಗಡಿಯಲ್ಲಿ ಕೂಡ ನಮ್ಮ ಕರ್ನಾಟಕದ ನಿರ್ವಾಹಕರ ಮೇಲೆ ನಮ್ಮ ಬಸ್ಗಳ ಮೇಲೆ ಆಗಲಿ ಅಥವಾ ನಿರ್ವಾಹಕರ ಮೇಲೆ ಒಂದು ಹಲ್ಲೆ ನಡೀತಾ ಇದೆ. ಸರ್ಕಾರ ಮತ್ತು ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಸರ್ಕಾರಗಳ ಸಮನ್ವಯತೆಯ ಕೊರತೆ ಎದ್ದು ಕಾಣ್ತಾ ಇದೆ. ಇದರಲ್ಲಿ ಅಲ್ಲ, ಸರ್ಕಾರ ಒಂಥರ ಕಣ್ಮುಚ್ಚಿನ ಕುಂತಾಗಿದೆ. ಸರ್ಕಾರದವರು ಕ್ರಮ ತೆಗೆದುಕೊಳ್ಬೇಕು. ನಮ್ಮ ಗಡಿ ಭಾಗದಲ್ಲಿ ಆಗ್ತಾ ಇದೆ ಗಾಡಿ ಸೊಕ್ಕಾಕೋದು, ಅವರು ಬೇಯೋದು, ಹೀಗೆಲ್ಲ ಯಾಕೆ ಸರ್ಕಾರದಿಂದ ಅವ್ರು ಮೌನ ಹೋಗ್ತಾರೆ? ಇಲ್ಲ, ಇವಾಗಿ ನೀವು ಈ ಹೋರಾಟದ ಮೂಲಕ ರಾಜ್ಯ ಸರ್ಕಾರಕ್ಕೆ ಏನು ಒಂದು ಸಂದೇಶವನ್ನು ರವಾನಿಸುವ ಹೋರಾಟದ ಮುಖಾಂತರ ನಾವು ಕರೆ ಕೊಡ್ತೀವಿ. ನೋಡಿ, ಕರ್ನಾಟಕದ ಎಲ್ಲ ಒಂದು ಭಾಗಗಳಲ್ಲೂ ಕೂಡ, ಗಡಿ ಭಾಗಗಳಲ್ಲೂ ಕೂಡ ಕನ್ನಡ ರಕ್ಷಣೆ ಆಗಬೇಕು. ಆಗದೇ ಇದ್ದರೆ ಉಗ್ರ ಹೋರಾಟ ಫಿಕ್ಸ್. ಕನ್ನಡಕ್ಕೆ ಅವಮಾನ ಆದರೆ, ಕನ್ನಡ ನಾಡು ನೆಲ ಭಾಷೆಗೆ ಅವಮಾನ ಆಗುವಂಥದ್ದಾದರೆ ನಮ್ಮ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರ ಒಂದು ಸಮ್ಮುಖದಲ್ಲಿ ಇತರೆಯ ಎಲ್ಲ ಒಂದು ಕನ್ನಡ ಪರ ಸಂಘಟನೆಗಳನ್ನು ಒಗ್ಗೂಡಿಸ್ಕೊಂಡು ನಾವು ಹೋರಾಟ ಮಾಡೋದಂತೂ ಫಿಕ್ಸು. ನಾವು ಸಹಿಸೋದಿಲ್ಲ. ಕನ್ನಡಕ್ಕೆ ಅವಮಾನ ಆದರೆ ನಾವು ಸಹಿಸೋದಿಲ್ಲ. ಹಲವು ದಶಕಗಳನ್ನು 60 ದಶಕಗಳು ಕಳೆದು ನಮ್ಮ ಕರ್ನಾಟಕ ಏಕೀಕರಣಗೊಂಡು ಆದರೂ ಕೂಡ ಒಂದು ಕನ್ನಡಿಗರಿಗೆ ಕರ್ನಾಟಕದ ನೆಲದಲ್ಲೇ ಒಂದು ಸಂರಕ್ಷಣೆ ಸಿಗ್ತಾ ಇದೆ. ಕಾವೇರಿ ವಿಷಯ ಆಗಿರ್ಬೋದು, ಕರ್ನಾಟಕದ ಗಡಿ ಸಮಸ್ಯೆಗಳಾಗಿರ್ಬೋದು, ಭಾಷಾ ಸಮಸ್ಯೆಗಳಾಗಿರ್ಬೋದು, ಶಿಕ್ಷಣದ ವ್ಯವಸ್ಥೆಯು ಕೂಡ ಇದರಾಗ್ತದೆ. ಈ ಕಡೆ ರಕ್ಷಣಾ ವೇದಿಕೆ ಯಾವ ರೀತಿ ಹೋರಾಟದ ಒಂದು ದೀಪವನ್ನು ಇಟ್ಟಿದೆ? ನಾವು ಹೋರಾಟದ ಮುಖಾಂತರ ನಮ್ಮದು ಪಕ್ಷಾತೀತವಾಗಿ ಹೋರಾಟ, ಒಂದು ಕನ್ನಡದ ಪರವಾಗಿ ಪಕ್ಷಾತೀತ ಹೋರಾಟ ನಮ್ಮದು ರಾಜ್ಯಾಧ್ಯಕ್ಷರದ್ದು. ಅವರು ಈಗಾಗಲೇ ಎಲ್ಲ ಕಡೆ ಒಂದು ಸಣ್ಣ ಮಾಡ್ತಾ ಇದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ. ಒಂದು ಯಶಸ್ವಿ ಆಗಬೇಕಾದ್ರೆ ಸಮಯವನ್ನು ತೆಗೆದುಕೊಳ್ತದೆ. ಒಂದು ಒಳ್ಳೆಯ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸಮಯ ತೆಗೆದುಕೊಳ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಈಗ ಕಾರ್ಯಕ್ರಮವನ್ನು ಚಾಲೂ ಮಾಡಿದ್ದೇವೆ. ನಾವು ಅದರ ಬಗ್ಗೆ ಎಲ್ಲೆಲ್ಲಿ ಕಂಡು ಬರ್ತೈತೆ ಅಲ್ಲೆಲ್ಲಿ ನಾವು ರಕ್ಷಣೆ ನಾವು ಬೆಂಬಲ ಕೊಟ್ಟಿದ್ದೀವಿ. ನಾವು ಈ ಭಾಗದ MLAಗಳು ಏನು ಮಾಡ್ತಾರೆ? ಕನ್ನಡಿಗರಿಂದನೇ ಆರಿಸ್ಕೊಂಡಾರು, ಕನ್ನಡದ ನೆಲ ಅನ್ನ ತಿಂತಾರೋ, ಕನ್ನಡನ ಅಲ್ಲಿ ಹುಟ್ಟ್ಯಾರವ್ರ. ನಾವು 1967ನೇ ಇಲ್ಲಿವರೆಗೆ ಮಹಾಜನ ಕಮಿಷನ್ ಇಂದಿರಾ ಗಾಂಧಿ ಅವರು ಏನು ನೆನ್ಸ್ಯಾರು, ಅಲ್ಲಿಂದ ಇಲ್ಲಿವರೆಗೆ ನಾವು ಅದೇ ಹೋರಾಟ ಮಾಡ್ಕೊಂಡ್ಬಂದೀವಿ. ಆವಾಗ ನಮಗಂತೂ ಈ ವಯಸ್ಸಾಗೈತಿ, ತರುಣಗಾರಿ ಎಲ್ಲ ಹೋರಾಟ ಮಾಡಲಿ. ಅವರು 1967 ಇಲ್ಲಿವರೆಗೆ ಮರಾಠಿ ಮಂದಿ ಕನ್ನಡಿಗರ ಮೇಲೆ ಗುಂಡಾಗಿರಿ ಮಾಡೋದು, ಕಲ್ಲು ಒಯ್ದು, ಚಪ್ಪಲಿ ಹೊಡೆದು, ಅಂಗಡಿ ಒಳಗೆ ಬೆಂಕಿ ಹಚ್ಚೋದು ಮಾಡ್ಯಾರು. ನಮ್ಮ ಪೊಲೀಸ್ ಇಲಾಖೆ ಸ್ವಲ್ಪ ಮಟ್ಟಿಗೆ ನಮಗೆ ಸಹಾಯ ಮಾಡ್ಯಾರ ಅಂತ ನಾವು ಇಲ್ಲಿವರೆಗೆ ಇದ್ದೇವೆ. ಕನ್ನಡ ಬದುಕಿದ್ದು ಬೆಳಗಾವಿ ಪೊಲೀಸ್ ಇಲಾಖೆಯವರು ನಮ್ಗೆ ಎಲ್ಲಿ ಸಹಾಯ ಇರಲಿಲ್ಲ ಅಂದ್ರೆ ಕನ್ನಡಿಗರು ಉಳಿದು ಬೆಳಗಾವಿ ಭಾಳ ಕಠಿಣ ಇತ್ತು. ಅದು ಇದೇ ನಮ್ಮ MLA ಅವರು ಅಭಯ್ ಪಾಟೀಲ್ ನಾವು ಮರಾಠಿ ಪರ ಅದ, ನಾವು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮರಾಠಿ ಪರ, ಸತೀಶ್ ಜಾರಕಿಹೊಳಿ ಅವ್ರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂತವ. ಅವು ಏನು ಉಪಯೋಗ ಇಲ್ಲ, ಬರೀ ಓಲೈಕೆ ರಾಜಕಾರಣ, ಓಟ್ ಬ್ಯಾಂಕ್ ರಾಜಕಾರಣ, ಅಧಿಕಾರ, ಹಣ ಗಳಿಸೋದ್ರ ನಿಂತಾರೆ ಬರೀ. ಅವರ ಕನ್ನಡಿಗರ ಪರವಾಗಿ ಯಾಕೆ ಹೋರಾಟ ಮಾಡೋಂಗಿಲ್ಲ ಅವರು?